ಏನೋ ಅನುಮಾನ ಅಂತ ಹೇಳ್ತಾ ಇದ್ರಿ? ಯಾವ್ಯಾವ ಒಡವೆ ಅನ್ನೋದ್ರಿಂದ ಹಿಡಿದು ಎಷ್ಟು ಗ್ರಾಮ್ ಇದೆ ಅಂತ ಪಕ್ಕ ಹೇಳಿದ್ದಾರೆ. ಈಗಲೂ ನಂಬಿಕೆ ಬರ್ಲಿಲ್ವಾ ದುರ್ಗಾ? ಏನಾದ್ರೂ ಅನಾಹುತ ಆದ್ರೆ ನೀವೇ ಜವಾಬ್ದಾರಿ. ಅಲ್ಲ, ಅಷ್ಟೆಲ್ಲ ಪ್ರೂಫ್ ಕೊಟ್ರು ಮತ್ತೆ ಅದೇ ಹಳೆ ಡೈಲಾಗ್ ಹೊಡಿತಿದಾರಲ್ಲ. ಹೊಟ್ಟೆ ಉರಿ, ಬಿಡು ಹೋಗ್ಲಿ. ನಾವು ಬರೋದ್ರೊಳಗೆ ನೀಟಾಗಿ ಅಲಂಕಾರ ಆಗಿರ್ಲಿ. ತಗೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಬರ್ತೀನಿ. ಆಹಾ, ಅನುಮಾನ ಪಟ್ಟವ್ರಿಗೂ ಸೇರಿಸಿ ಎಲ್ಲರೂ ಸುಖವಾಗಿರ್ಲಿ ಅಂತ ವಿಶ್ ಮಾಡಿ ಹೋದ್ರು. ಅದೇ ತಾನೆ ದೊಡ್ಡ ಗುಣ ಅನ್ನೋದು. ನೀವು ನೋಡ್ ಕಲೀರಿ, ನಿಮ್ಮ ಅಕ್ಕನ ತರ ಆಡ್ಬೇಡಿ. ಅಜ್ಜಿ, ನಾಳೆ ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಪೂಜೆ ಅಚ್ಚುಕಟ್ಟಾಗಿ ನಡೆಯುತ್ತೆ, ನೀವೇನೋ ಯೋಚನೆ ಮಾಡಬೇಡಿ. ಅಬ್ಬಬ್ಬಾ, ನನ್ನ ಸೊಸೆಗೆ ಎಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ. ಶಭಾಷ್. ಥ್ಯಾಂಕ್ ಯು ಅಜ್ಜಿ. ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿ ಹೊರಟ್ಬಿಡೋಣ. ಯಾಕೆಂದ್ರೆ ನಾವು ಅಲ್ಲಿಗೆ ಹೋಗಿ ಒಡವೆಗಳನ್ನ ಕೊಟ್ಟು ಅವ್ರ ಅಲಂಕಾರ ಮಾಡಿ ಎಲ್ಲ ತುಂಬಾ ಲೇಟ್ ಆಗ್ಬಿಡುತ್ತೆ. ಅಜ್ಜಿ, ಒಡವೆಗಳನ್ನ ಆಗ್ಲೇ ಕೊಟ್ಟು ಕಳ್ಸಿದೀನಿ, ನಾವು ಹೋಗೋದಷ್ಟೇ ಬಾಕಿ. ಓಹೋ, ನೀನು ಗಂಡನ್ ತರನೇ ಸೂಪರ್ ಫಾಸ್ಟ್ ಆಗ್ಬಿಟ್ಟಿದೀಯಾ ಅಜ್ಜಿ. ಓ, ಗಂಡ ಹೆಂಡತಿ ಇಬ್ರು ಒಂದೇ ತರ ರಾಗ ಎಳಿತೀರಾ. ಹೋಗಜ್ಜಿ, ನಾನು ಹೋಗ್ತೀನಿ. ಏನಿತ್ಕ ತಗೋ, ಇದರಲ್ಲಿ ಓಲೆ ಇದೆ. ನಾಳೆ ಪೂಜೆ ಮುಗಿದ್ಮೇಲೆ ನೀನೇ ಕೈಯಾರ ಹುಂಡಿಗೆ ಹಾಕ್ಬಿಡು. ಅಜ್ಜಿ, ಎಲ್ಲ ಒಡವೆನೂ ಇವತ್ತೇ ಕೊಟ್ಟು ಕಳ್ಸಿದೀನಿ. ಇದ್ಯಾವುದು? ನಮ್ಮ ಮಂತ್ರ ಅದು. ಅಂತರ ಅಕ್ಕಂದ? ಅಯ್ಯೋ ಬೇಡಪ್ಪ, ನಂಗೆ ಅದ್ರ ಸವಾಸನೆ ಬೇಡ. ಯಾಕೆ, ಏನಾಯ್ತು? ನಾನೇದ್ರು ಅಂತರ ಅಕ್ಕನ ವಸ್ತುನ ಹುಂಡಿಗೆ ಹಾಕಿದ್ರೆ ಏಜನ್ನ ಎತ್ತಿ ಬಿಸಾಕ್ ಬಿಡ್ತಾರೆ. ನಾನು ಅದನ್ನ ಮುಟ್ಟೋಕ್ಕೂ ಹೋಗಲ್ಲ. ಇಲ್ಲಮ್ಮ, ಇದನ್ನ ರಾಮೇ ಕೊಟ್ಟಿದ್ದು. ಅವರೇ ಕೊಟ್ರಾ? ಏನು ಕಿರಿಕ್ ಮಾಡ್ದೆ ಕೊಟ್ರಾ? ಪಾಪ, ತುಂಬಾ ನೊಂದ್ಕೊಂಡು ಕೊಟ್ಟ. ಅದನ್ನ ನೋಡಿ ನನಗೂ ಒಂಥರ ಸಂಕಟ ಆಯ್ತು. ಏನ್ ಮಾಡೋದು, ಇದು ಅನಿವಾರ್ಯ. ಅನಿವಾರ್ಯನಾ? ಏನಂತ ಅನಿವಾರ್ಯ? ರಾಮ್ ಜೀವನ ನಿಂತು ನೀರಾಗ್ಬಿಟ್ಟಿದೆ. ಹಳೆ ನೀರೆಲ್ಲ ಕೊಚ್ಕೊಂಡು ಹೋದ್ರೇನೆ ಹೊಸ ನೀರಿಗೆ ದಾರಿ ಆಗೋದು. ಹಾಗಾಗ್ಬೇಕು ಅಂತಂದ್ರೆ ರಾಮ್ ಮನಸ್ಸಿಂದ ಅಂತರ ನೆನಪೆಲ್ಲ ಹೊರಟೋಗಿ ನೀನು ಆ ಜಾಗದಲ್ಲಿ ಕೂತ್ಕೋಬೇಕು. ಅದಕ್ಕೆ ಅಂತರ ಓಲೆನ ಹುಂಡಿಗೆ ಹಾಕ್ಸಿ ಅಂತ ಪುರೋಹಿತರು ಹೇಳಿದ್ರು. ತಗೋ.
ಅವನ ಮನಸ್ಸಿಗೆ ಇಷ್ಟೊಂದು ನೋವು ಕೊಡ್ತಿದ್ದೀನಲ್ಲ ಅಂತ ನನಗೂ ಬೇಜಾರಾಯ್ತು. ಆದ್ರೆ ಏನ್ ಮಾಡೋದು, ಅವನ್ ಮುಂದಿನ ಜೀವನ ಸರಿ ಹೋಗ್ಬೇಕು ಅಂತಂದ್ರೆ ನಾನು ಅವ್ನಿಗೆ ಇಷ್ಟು ನೋವು ಕೊಡ್ಲೇಬೇಕು, ಅವನದನ್ನ ಅನುಭವಿಸ್ಲೇಬೇಕು. ಏನಿದು ನನ್ನ ಲೈಫ್ ಹೀಗೆಲ್ಲ ಆಗ್ತಿದೆ. ಅವ್ರ ಮನ್ಸಲ್ಲಿ ನಾನಿರ್ಬೇಕು ಅಂತ ಅಜ್ಜಿ ಓಲೆ ಇಸ್ಕೊಂಡಿದ್ದಾರೆ. ಅಂತರ ಅಕ್ಕನ ಓಲೆ ಕೊಡ್ತಿದ್ದೀನಿ ಅಂತ ಏಜೆ ಬೇಜಾರು ಮಾಡ್ಕೊಂಡಿದ್ದಾರೆ. ಮಗನ ಮನ್ಸಿಗೆ ನೋವಾಗಿದೆ ಅಂತ ಅಜ್ಜಿ ನೊಂದ್ಕೊಂಡಿದ್ದಾರೆ. ನನ್ನಿಂದ ಎಲ್ಲರಿಗೂ ಬೇಜಾರಾಗ್ತಿದೆಯಲ್ಲ. ಅಪ್ಪ ಯಾವಾಗಲೂ ಹೇಳ್ತಾರೆ, ನಮ್ಮಿಂದ ಸಂತೋಷ ಹಂಚಕ್ಕಾಗದೆ ಹೋದರೂ ಬೇರೆಯವ್ರಿಗೆ ನೋವು ಕೊಡಬಾರ್ದು ಅಂತ. ಆದರೆ ನಾನು ಮಾಡ್ತಿರೋದೇನು? ಈ ಮನೇಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಅದಕ್ಕೆ ನನ್ನ ಹೆಸರೇ ತಾಳೆ ಆಗ್ತಿದೆ. ಇಲ್ಲ, ಈಗ ಆಗ್ಬಾರ್ದು. ಆಗತ್ತೆ. ಅದು ಲೀಲಾ ನಿಮ್ಗೆ ಕೀಕ್ ಕೊಡ್ತಾಳ ಇಲ್ವಾ ಅಂತ ಟೆಸ್ಟಿಂಗ್ ಮಾಡ್ತಿದ್ವಿ. ಆಗಲ್ಲ ಅಂತ ರಿಸಲ್ಟ್ ಬಂತು. ಸಿಗೋದಾಗಿರ್ಲಿ, ನಿನ್ನೆ ತರನೇ ನಾಳೆನೂ ಆ ಲೀಲಾ ನಿಮ್ಗೆ ಶೇಪ್ ಔಟ್ ಮಾಡೋ ಎಲ್ಲ ಲಕ್ಷಣನೂ ಕಾಣಿಸ್ತಿದೆ. ನೀವು 48 ಗಂಟೆ ಅಂತ ಕಮಿಟ್ ಆಗ್ಬಾರ್ದಾಗಿತ್ತೇನೋ ಅಕ್ಕ. ಬೆಟರ್ ಅಂದ್ರೆ ಈಗಲೇ ಹೋಗಿ ಲೀಲಾ ಹತ್ರ ಚಾಲೆಂಜ್ನ ವಿತ್ಡ್ರಾ ಮಾಡ್ಕೊಂಬಿಡಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ ಅಕ್ಕ, ಸೋತ್ಬಿಟ್ಟು ಅವಮಾನ ಅನ್ಭವಿಸೋದ್ಕಿಂತ ಇದೇ ಬೆಟ್ರ್ ಅಲ್ವಾ? ನೀವಿಬ್ರು ಸೇರ್ಕೊಂಡು ನನ್ನನ್ನು ಯಾಕೆ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ? ಅಯ್ಯೋ ಅಕ್ಕ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವರಿಬ್ರು ಚೆನ್ನಾಗಿರ್ಲಿ ಅಂತ ಅಜ್ಜಿಯಲ್ಲಿ ಪೂಜೆ ಮಾಡಿಸ್ತಿದ್ದಾರೆ, ದೇವಸ್ಥಾನಕ್ಕೆ ಒಡವೆಗಳನ್ನ ದಾನ ಕೊಡಿಸ್ತಿದ್ದಾರೆ. ಎಲ್ಲ ಕೆಲ್ಸನೂ ಕರೆಕ್ಟಾಗಿ ಆಗ್ತಿದೆ ಅಂದ್ಮೇಲೆ ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕೆ ಒಂದು ಪ್ಲಾನ್ ಸಿಕ್ಕಿಲ್ಲ ಅಲ್ವಾ? ಸಿಕ್ಕಿಲ್ಲ ಅಂತ ಯಾರು ಹೇಳಿದ್ದು? ಪ್ಲಾನ್ ಸಿಕ್ಕಿದ್ದು ಆಯ್ತು, ಅದನ್ನ ಉಪಯೋಗಿಸ್ಕೊಂಡಿದ್ದು ಆಯ್ತು. ನಿಮ್ಮಿಬ್ರಿಗೂ ಒಂದು ವಿಷಯ ಗೊತ್ತಾ? ಲೀಲಾ ಕೊಟ್ಟು ಕಳ್ಸಿರೋ ಒಡವೆ ದೇವಸ್ಥಾನಕ್ಕೆ ತಲುಪೇ ಇಲ್ಲ. ಅಂದ್ರೆ ಆ ಒಡವೆಗಳನ್ನೆಲ್ಲ ಕಳ್ತನ ಮಾಡಿಸ್ಬಿಟ್ರ? ನೋ 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 ನೋ. ಲೀಲಾ ಅವರು ಒಡವೆ ಕೊಟ್ಟಿರೋದೇ ಕಳ್ಳನಿಗೆ. ನಾನ್ ಕಳ್ಸಿರೋ ಕಳ್ಳನಿಗೆ. ಅಂದ್ರೆ ಬಂದಿದ್ದವ್ರು ದೇವಸ್ಥಾನದವ್ರಲ್ವಾ? ಸೂಪರ್ ಅಕ್ಕ, ನೀವು ಸುಮ್ಮನೆ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಇಷ್ಟೆಲ್ಲ ಅವಮಾನ ಆದ್ಮೇಲೂ ಈ ದುರ್ಗಾ ಸುಮ್ಮನೆ ಇರ್ತಾಳ? ನೋ ವೇ. ನಾಳೆ ದೇವಸ್ಥಾನದಲ್ಲಿ ಎಲ್ರ ಮುಂದೆ ಲೀಲಾ ಮೇಡಮ್ಗೆ ಎಂಥ ಸನ್ಮಾನ ಆಗುತ್ತೆ ಅಂತ ನೀವೇ ನೋಡ್ತಾ ಇರಿ.
ಬೇರೆಯವ್ರಿಗೆ ಸುಲಭಾಗೋ ಈ ಕೆಲಸ ತುಂಬಾ ಕಷ್ಟ ಅಂತ. ಯಾಕೆ ಗೊತ್ತಾ, ನಿನ್ನ ಪ್ರತಿ ವಸ್ತುಲು ನಾನು ನಿನ್ನ ನೋಡ್ತೀನಿ, ನಿನ್ನನ್ನು ಹುಡುಕ್ತಾ ಇರ್ತೀನಿ. ಆದ್ರೆ ಇವತ್ತಿಗೆ ಇದ್ರ ಜೊತೆ ನನ್ನ ಋಣ ಮುಗೀತು ಅನ್ಸುತ್ತೆ. ಸಲ ನೋಡ್ತಾ ಇದ್ದೀನಿ. ಒಂದೊಂದೇ ನೆನಪಿನ ಕೊಂಡಿನ ಕಿತ್ತಾಕೋ ಪ್ರಯತ್ನ ನಡೀತದೆ. ಆದರೆ ನೀನ್ ನನಗೇನು ಅನ್ನೋ ಜನಗಳಿಗೆ ಅರ್ಥ ಆಗೋದೇ ಇಲ್ಲ ಅಂತ. ನೀನು ನಿನ್ನ ನೆನಪು ಮುಖದ ಮೇಲಿರೋ ಬಣ್ಣ ಅಂತ ಅವ್ರು ತಿಳ್ಕೊತಾರೆ. ಆದರೆ ನೀನು ನನ್ನ ಮೈ ಮೇಲಿರೋ ಅಚ್ಚೆ. ಹೋಗ್ಬೇಕು ಅಂದ್ರೆ ನನ್ನ ಜೀವದ ಜೊತೆನೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ತುಂಬಾ ನೋವಾಗ್ತಾ ಇದೆ ಅಂತ. ಆದ್ರೆ ಏನ್ ಮಾಡೋದು, ಕೆಲವೊಂದ್ಸತಿ ನಮ್ಮೂರ್ ಸಂತೋಷಕ್ಕೆ ನಮ್ಮ ಹೃದಯದ ಮೇಲೆ ಆಗಿರೋ ಗಾಯಕ್ಕೆ ಬರೆ ಬಿದ್ರು ಸಹಿಸ್ಕೋಬೇಕಾಗತ್ತೆ. ಸಹಿಸ್ಕೋತೀನಿ ಅಂತ. ಹುಷಾರು. ಅಕ್ಕ ರೆಡಿನಾ, ಬನ್ನಿ ಹೋಗೋಣ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಇನ್ನು ಏಜನೇ ಬಂದಿಲ್ಲ. ಇವತ್ತು ದುರ್ಗಾದೇವಿಯಿಂದ ಶತ್ರು ಸಂಹಾರ ಆಗ್ತಿದೆ, ಅದನ್ನ ನೋಡಕ್ ಅರ್ಜೆಂಟ್ ಆಗ್ತಾ ಇರತ್ತಾ? ಎಸ್, ನನ್ನ ಪ್ಲಾನು ದೇವಸ್ಥಾನದಲ್ಲಿ ಕಿಕ್ ಸ್ಟಾರ್ಟ್ ಆಗುತ್ತೆ. ಏಜೆ ಕಿಕ್ ಸ್ಟಾರ್ಟ್ ಮಾಡ್ತಾರೆ, ಲೀಲನ್ ಬ್ರೇಕ್ ಫೇಲ್ ಆಗುತ್ತೆ. ಆಗ್ಲೇಬೇಕು, ಆಗ್ಲೇ ನಮಗ್ ಸಮಾಧಾನ. ಹೊರಡೋಣ. ರಾಮ್ ರಾಮ್, ಲೀಲಾ ಎಲ್ಲೋ ಕಾಣಿಸ್ತಾನೆ ಇಲ್ಲ. ವಾಟ್? ಹೌದಪ್ಪ, ಮನೇಲೆಲ್ಲ ನೋಡ್ದೆ, ಎಲ್ಲೋ ಕಾಣಿಸ್ತಿಲ್ಲ ಅವಳು. ಫೋನ್ ಕೂಡ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸರಿ ಹೋಯ್ತು. ಇವತ್ತು ತುಂಬಾ ಮುಖ್ಯವಾದ ದಿನ ಅಂತ ಎಜೆ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಎಜೆ ಮಾತಕ್ಕೂ ಬೆಲೆ ಕೊಡಲ್ಲ ಅಂತಾರಲ್ಲ. ಛೇ. ಲಕ್ಷ್ಮಿ, ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡಬೇಡ. ಅಮ್ಮ,
ಲಕ್ಷ್ಮಿ ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನಿನ್ನ ಸೊಸೆ ಬಗ್ಗೆ ನನ್ನ ಸೊಸೆ ಹೇಳ್ತಿರೋದು ಸರಿಯಾಗೈತೆ. ಅವಳು ನಮ್ಗಳ ಎಮೋಷನ್ಸ್ಗೆ ಬೆಲೆ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಿನ್ನ ಎಮೋಷನ್ಸ್ಗೆ, ನಿನ್ನ ಫೀಲಿಂಗ್ಸ್ಗೆ ಆದ್ರೂ ಬೆಲೆ ಕೊಡ್ಬೇಕಲ್ಲ. ಅವಳು ಹಾಗೆಲ್ಲ ಮಾಡೋಳಲ್ಲ ಕಣೋ, ಏನೋ ಮುಖ್ಯವಾದ ಕೆಲಸ ಇರಬೇಕು. ಇಷ್ಟು ಬೆಳಗ್ಗೆ ಮನೆಯಿಂದ ಆಚೆ ಹೋಗಿ ಮಾಡೋ ಅಂತ ಕೆಲಸ ಏನಿದೆ ಅಜ್ಜಿ? ಏಜ್ ಅಂದ್ರೆ ರೆಸ್ಪೆಕ್ಟೇ ಇಲ್ಲ, ಎಲ್ಲದರಲ್ಲೂ ಹುಡುಗಾಟ ಅವ್ರಿಗೆ. ಇದನ್ನೆಲ್ಲ ನೋಡ್ತಿದ್ರೆ ಲೀಲಾಗೆ ಒಡವೆ ಕಳ್ದು ಹೋಗಿದೆ ಅಂತ ಗೊತ್ತಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಸುತ್ತೆ. ನಡ್ರಿ ಹೋಗೋಣ. ರಾಮ್, ಅವಳೇ ಇಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು ಮುಖ್ಯ ಅಲ್ಲ. ಸರಿಯಾದ ಟೈಮ್ಗೆ ಪೂಜೆ ಆಗಬೇಕು, ಅದು ನಿಲ್ಬಾರ್ದು, ಅದು ಇಂಪಾರ್ಟೆಂಟ್. ಮೋರ್ ಓವರ್, ಈ ಮನೇಲಿ ಯಾವತ್ತೂ ನಾನು ಮಾಡಿದ ರೂಲ್ಸ್ನ ಯಾರೂ ಬ್ರೇಕ್ ಮಾಡಿಲ್ಲ. ಆ ಫೀಲಿಂಗು ನಮ್ಮೊಬ್ಬರಿಗೆ ಇದ್ರೂ ಸಾಲದು, ಅವಳಿಗೂ ಇರಬೇಕು. ನೋಡು, ಅವಳಿಗೆ ಸೀರಿಯಸ್ನೆಸ್ ಇಲ್ಲ ಅಂಥವಳಿಗೆ ನೀನು ಮೊದಲು ಪ್ರಿಯಾರಿಟಿ ಕೊಡೋದನ್ನು ನಿಲ್ಲಿಸು. ಇಲ್ಲ ಅಂದರೆ ಇದರಿಂದ ಒಂದಿನ ನಿನಗೆ ಹರ್ಟ್ ಆಗುತ್ತೆ. ಇಲ್ಲಿ ಯಾರನ್ನೂ ಕಾಯೋ ಅವಶ್ಯಕತೆ ಇಲ್ಲ. ಬನ್ನಿ ಹೋಗೋಣ. ರಾಮ್, ರಾಮ್, ಅಜ್ಜಿ, ನೀವ್ ಎಷ್ಟು ನೋಡಿದ್ರು ಅಷ್ಟೇ, ಲೀಲಾ ಅವ್ರು ಬರಲ್ಲ. ಎಲ್ಲ ಇವರಿಂದ. ಅಜ್ಜಿಗೆ ಇಷ್ಟೊಂದು ಟೆನ್ಷನ್, ಇಷ್ಟೊಂದು ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು? ಏಜೆ, ಇನ್ನೆಷ್ಟೊತ್ತು ಕಾದು ಅವ್ರು ಬರಲ್ಲ ಅನ್ಸುತ್ತೆ. ಬನ್ನಿ ಹೋಗಿ ಪೂಜೆ ಶುರು ಮಾಡ್ಸೋಣ. ಅವಳು ಬರ್ತಾಳಪ್ಪ, ಬಿಡಿ.